ಕಂಟೆಸ್ಟೆಂಟ್ ಅಲ್ಲಿ ಎಂತ ಉಂಟು, ಸೆಕೆಂಡ್ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ. ಸೆಕೆಂಡ್ ಕಂಟೆಸ್ಟೆಂಟ್. ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು 1 ವಾರವಷ್ಟೇ ಆಗಿದ್ರು ರಕ್ಷಿತಾ ಶೆಟ್ಟಿ ಅಷ್ಟರಲ್ಲೇ ತಮ್ಮ ಸಾಮರ್ಥ್ಯದ ಪರಿಚಯವನ್ನ ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಅವರು ಎಷ್ಟು ಜಾಲಿ ಆಗಿರ್ತಾರೋ ಅದಕ್ಕಿಂತ 3 ಪಟ್ಟು ಕಿರಿಕ್ ಪಾರ್ಟಿನೂ ಹೌದು ಅನ್ನೋದನ್ನ ಈಗಾಗಲೇ ತೋರಿಸಿದ್ದಾರೆ. ಜೊತೆಗೆ ಕರ್ನಾಟಕ ಜನತೆಗೆ ತಮ್ಮ ಹೊಸ ಕನ್ನಡವನ್ನು ಪರಿಚಯಿಸಿದ್ದಾರೆ. ಅವರ ಕನ್ನಡ ಅರ್ಥ ಮಾಡಿಕೊಳ್ಳೋಕೆ ಬಿಗ್ ಬಾಸ್ ವೀಕ್ಷಕರು ತಲೆ ಕೆರೆದುಕೊಳ್ಳುವಂತಾಗಿದೆ. ಕಳೆದ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಅಂದ್ರೆ ಏನು, ಇದನ್ನ ಹೇಗೆ ಪ್ರಮೋಟ್ ಮಾಡ್ತೀರಾ ಎಂದು ಕಿಚ್ಚ ಪ್ರಶ್ನಿಸಿದ್ರು. ಅವರು ಕೇಳಿದ ಪ್ರಶ್ನೆಗೆ ರಕ್ಷಿತಾ ನೀಡಿರುವ ಉತ್ತರ ಕೇಳಿ ಸ್ವತಃ ಸುದೀಪ್ ಅವರೇ ದಂಗಾಗಿ ಹೋಗಿದ್ದಾರೆ. ಒಂದು ಕಂಟೆಸ್ಟೆಂಟ್ ಹತ್ರ ಎಂತ ಉಂಟು, ಅದು ಸೆಕೆಂಡ್ ಕಂಟೆಸ್ಟೆಂಟ್ ಹತ್ರ ಇಲ್ಲ ಅಂತೆಲ್ಲ ಹೇಳುತ್ತಾ ಕಿಚ್ಚನನ್ನೇ ರಕ್ಷಿತಾ ಕನ್ಫ್ಯೂಸ್ ಮಾಡಿದ್ರು. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ರಾತ್ರಿ 12:55 ಸುಮಾರಿಗೆ ದೊಡ್ಡಮನೆಯ ಗಾರ್ಡನ್ ಏರಿಯಾದಲ್ಲಿ ಕುಳಿತು ಬಿಗ್ ಬಾಸ್ ಗೆ ಹೊಸ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದೇನೆಂದ್ರೆ, ಬಿಗ್ ಬಾಸ್ ಪ್ಲೀಸ್ ಒಂದು ದಿವಸ ನಾಯಿ ಇಲ್ಲವೆಂದರೆ ಬೆಕ್ಕನ್ನ ಕಳುಹಿಸಿಕೊಡಿ. ನನಗೆ ಒಂದು ದಿವಸ ಆಟ ಆಡಲಿಕ್ಕೆ ಬೇಕು. ಸ್ವಲ್ಪ ಮೂಡ್ ರಿಫ್ರೆಶ್ ಆಗುತ್ತೆ. ನಾನು ನನ್ನ ನಾಯಿ ಮತ್ತು ಬೆಕ್ಕನ್ನ ತುಂಬಾ ಮಿಸ್ ಮಾಡಿಕೊಳ್ತಿದ್ದೇನೆ. ನನ್ನ ಮನೆಯಲ್ಲಿ ತಂಗಿ ಅಜ್ಜಿ ಎಲ್ಲರೂ ಬೇಗ ಮಲಗ್ತಾರೆ, ಆದ್ರೆ ನಾಯಿ ಮತ್ತು ಬೆಕ್ಕು ಬೇಗ ಮಲಗೋದೇ ಇಲ್ಲ. ನಾನು ಎಡಿಟಿಂಗ್ ಮಾಡುವಾಗ ಪಕ್ಕದಲ್ಲೇ ಕುಳಿತಿರ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಕರಾವಳಿ ಕುವರಿ ಬೇಡಿಕೆಗೆ ಬಿಗ್ ಬಾಸ್ ಶಾಕ್ ಆಗಿದ್ದಾರೆ. ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಯಾವೊಂದು ಸ್ಪರ್ಧಿ ಕೂಡ ಇಂತಹ ಬೇಡಿಕೆ ಇಟ್ಟಿರ್ಲಿಕ್ಕಿಲ್ಲ. ಈ ವಾರ ನಡೆಯಲೇ ಇಲ್ಲ ಎಲಿಮಿನೇಷನ್. ಈ ವಾರ ಅಶ್ವಿನಿ ಎಸ್ಎನ್, ಅಭಿಷೇಕ್, ಜಾಹ್ನವಿ, ಸ್ಪಂದನ, ಮಾಳು ನಿಪನಾಳ, ರಾಶಿಕಾ ಶೆಟ್ಟಿ, ಮಂಜು ಭಾಷಿಣಿ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಹಾಗೂ ಧನುಷ್ ಅವರು ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ರು. ಇಷ್ಟು ಜನರ ಪೈಕಿ ಒಬ್ಬರು ಅಥವಾ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಎಂದು ಮೊದಲು ಹೇಳಲಾಗಿತ್ತು. ಒಬ್ಬೊಬ್ಬರನ್ನಾಗಿ ಕಿಚ್ಚ ಸುದೀಪ್ ಅವರು ಸೇವ್ ಮಾಡುತ್ತಾ ಬಂದ್ರು. ಅಂತಿಮ ಹಂತದಲ್ಲಿ ಮಾಳು ನಿಪನಾಳ ಹಾಗೂ ಸ್ಪಂದನ ಅವರು ಉಳಿದುಕೊಂಡ್ರು. ಅವರೇ ಎಲಿಮಿನೇಟ್ ಆಗೋದು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಕೊನೆಯಲ್ಲಿ ಸುದೀಪ್ ಅವರು ಟ್ವಿಸ್ಟ್ ನೀಡಿದ್ರು. ಅಸಲಿಗೆ ಮಾಳು ಹಾಗೂ ಸ್ಪಂದನ ಎಲಿಮಿನೇಟ್ ಆಗ್ತಿಲ್ಲ, ಬದಲಿಗೆ ಮೊದಲ ಫಿನಾಲೆಯ ಫೈನಲಿಸ್ಟ್ ಆಗಿದ್ದಾರೆ ಎಂದು ಸುದೀಪ್ ತಿಳಿಸಿದ್ರು. ಈ ವಾರ ವೋಟಿಂಗ್ ಆಗಿರುವುದು ನಿಜ. ನಾಮಿನೇಷನ್ಗೆ ವೋಟಿಂಗ್ ನಡೆದಿದೆ ಎಂದು ಸ್ಪರ್ಧಿಗಳು ಭಾವಿಸಿದ್ರು. ಆದ್ರೆ ಅಸಲಿಗೆ ಆಗಿದ್ದೇ ಬೇರೆ. ಶೋನಲ್ಲಿ ಯಾರನ್ನ ಉಳಿಸಿಕೊಳ್ಬೇಕು ಎಂಬುದಕ್ಕೆ ವೋಟಿಂಗ್ ನಡೆದಿತ್ತು. ಹೆಚ್ಚು ಓಟು ಪಡೆದ ಮಾಳು ಮತ್ತು ಸ್ಪಂದನ ಫೈನಲಿಸ್ಟ್ ಆಗಿದ್ದಾರೆ. ಇನ್ನುಳಿದವರು ತಮ್ಮ ಅಸ್ತಿತ್ವಕ್ಕಾಗಿ ಮುಂದಿನ ವಾರ ತುಂಬಾ ಕಷ್ಟಪಡಬೇಕಿದೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.